ಡಯಟ್ ಮಾಡ್ತಿದ್ದೀರಾ ನೀವು? ಈ ರೀತಿ ಸೂಪನ್ನು ಮಾಡ್ಕೊಂಡು ಕುಡೀರಿ. ಕೆಂಪಾಗಿರೋ ಟೊಮೊಟೊ ತಗೊಂಡು ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಕೆನೆ ಬೇಕಾದರೆ ಹಾಕ್ಕೊಂಡು ಕುಡಿತಾ ಇದ್ದರೆ ಹುಳಿ ಸಿಹಿ ಖಾರ ಅದೆಲ್ಲ ನಾಲ್ಗೆಗೆ ತಾಗ್ತಾಯಿದ್ರೆ ಆ ನಾಲ್ಗೆ ಮೇಲಿರುವಂಥ ಆ ರುಚಿ ಮೊಗ್ಗುಗಳಿದಾವಲ್ಲ ಅವೆಲ್ಲ ಅರಳಿ ನಿಂತ್ಕೊಳ್ತವೆ. ಹಾಗೆ ನೀವು ಊಟ ಮಾಡಿರೋದೆಲ್ಲ ನೀಟಾಗಿ ಜೀರ್ಣ ಆಗಿಬಿಡುತ್ತೆ. ಟ್ರೈ ಮಾಡಿ ನೋಡಿ. ಬನ್ನಿ, ಟೊಮೊಟೊವನ್ನು ಬಳಸಿ ಅತ್ಯಂತ ಸುಲಭವಾಗಿ ನಾವು ನಮ್ಮ ವೆಯ್ಟ್ ಲಾಸ್ ಮಾಡ್ಕೋಬೋದು. ಇದರ ಸೂಪನ್ನು ಮಾಡಿ ಕುಡಿಯೋದ್ರಿಂದ ಕೂಡ ನಮಗೆ ಸಾಕಷ್ಟು ಅನುಕೂಲ ಇದೆ. ಅಷ್ಟೇ ಅಲ್ಲ, ಟೊಮೊಟೊವನ್ನು ನಾವು ಹೆಸರು ಬೇಳೆ ಜೊತೆ ಬೇಯಿಸಿ ತವ್ವೆ ಮಾಡಿ ತಗೊಳ್ಳೋದು ಕೂಡ ನಾವು ಒಳ್ಳೆ ವೆಯ್ಟ್ ಲಾಸನ್ನು ಮಾಡ್ಬೋದು. ಇವತ್ತು ಟೊಮೊಟೊ ಸೂಪ್ ಜೊತೆಗೆ ನಾನು ನಿಮ್ಮ ಹತ್ರ ಬರ್ತಾಯಿದ್ದೀನಿ. ಬನ್ನಿ. ಇಷ್ಟೆಲ್ಲ ಟೊಮೊಟೊ ಇಟ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇದರಿಂದ ನಿಮಗೆಲ್ಲ ಒಳ್ಳೆ ಸೂಪ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಷ್ಟು ಟೊಮೊಟೊವನ್ನು ದೊಡ್ಡದಾಗಿ ಹೆಚ್ಚಿಕೊಂಡು ನಾನು ಕುಕ್ಕರ್ನಲ್ಲಿ ಹಾಕ್ಕೊಳ್ತೀನಿ. ಮತ್ತೇನು ಅಂತ ನೋಡ್ತಾ ಇದ್ದೀರಾ? ಬನ್ನಿ. ಹಾಂ, ಒಂದು ಸಣ್ಣ ಈರುಳ್ಳಿ, ಒಂದು ಸಣ್ಣ ತುಂಡು ಬೀಟ್ರೂಟ್, ಒಂದು ಸಣ್ಣ ಕ್ಯಾರೆಟ್, ಇಲ್ಲಿ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಕಾಳು ಮೆಣಸು, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಲವಂಗ, ಒಂದು ಸಣ್ಣ ಚೂರು ಚಕ್ಕೆ, ಹಾಗೆ ಒಂದು 2 ಶುಂಠಿ ಚೂರು, ಇಷ್ಟನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2 ಪಲಾವ್ ಎಲೆಯನ್ನು ಕೂಡ ತೊಗೊಂಡಿದ್ದೀನಿ. ಈಗ ಇದನ್ನು ಹೆಚ್ಚಿ, ಹಾಗೆ ಟೊಮೊಟೊ ಹೆಚ್ಚಿ, ಇದನ್ನು ಹೆಚ್ಚಿ ಎಲ್ಲ ಕುಕ್ಕರ್ನಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಓಕೆ. ಸೊಪ್ಪನ್ನು ಸ್ವಲ್ಪ ಮಂದ ಮಾಡಲಿಕ್ಕೆ ನಾನಿಲ್ಲಿ 2 ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು 2-3 ಸ್ಪೂನು ಸಕ್ಕರೆ, ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ನಮಗೆ ಗೊತ್ತಿದೆ ಟೊಮೊಟೊ ಸೂಪ್ ಯಾವಾಗಲೂ ಸ್ವಲ್ಪ ಹುಳಿ, ಸ್ವಲ್ಪ ಖಾರ, ಸ್ವಲ್ಪ ಸಿಹಿ ಹೀಗೆ ಇರುತ್ತೆ. ಅದು ನಾಲಿಗೆಯಲ್ಲಿರುವಂತಹ ಬಡ್ಸ್ಗಳನ್ನು, ನಾಲಿಗೆಯ ರುಚಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ವಿಶೇಷವಾಗಿ ನಾವು ಟೊಮೊಟೊ ಸೂಪನ್ನು ಊಟದ ಮುಂಚೆ ಕುಡಿತೀವಿ. ಇದರಿಂದ ನಾವು ಮಾಡೋ ಊಟ ಕೂಡ ಬಹಳ ಸುಲಭವಾಗಿ ಜೀರ್ಣ ಆಗುತ್ತೆ. ಈ ಟೊಮೊಟೊ ಹಣ್ಣನ್ನು ನಾವು ಕುಕ್ಕರ್ಗೆ ಹಾಕ್ಕೊಂಡ್ಕೊಳ್ಳಿ. ಓಕೆ. ಹಾಗೆಯೇ ಇಟ್ಕೊಂಡಂತಹ ಬೀಟ್ರೋಟು, ಕ್ಯಾರೆಟು, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅಷ್ಟನ್ನು ಹಾಕ್ಕೊಂಡ್ಕೊಳ್ಳಿ. ಮೆಣಸಿನಕಾಳು, 2 ಪಲಾವ್ ಎಲೆ ತೆಗೆದುಕೊಂಡು 2-3 ಲೋಟದಷ್ಟು ನೀರು. ಕುಕ್ಕರನ್ನು ಮುಚ್ಚಿ 3 ವಿಸಿಲ್ ಕೂಗ್ಸೋಣ. 2 ವಿಸಿಲ್ ಕೂಗಿಸ್ಕೊಂಬೋಣ. ಕೂಗಿದೆ. ಇದನ್ನು ಆರ್ಲಿಕ್ಕೆ ಬಿಟ್ಟು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ ಅಲ್ಲ. ಟೊಮೊಟೊವನ್ನು ನಾನು ಒಂದು ಪಾತ್ರೆಗೆ, ಊಟದ ಪಾತ್ರೆಗೆ ಬಗ್ಗಿಸ್ಕೊತೇನೆ. ರಸ ಮತ್ತು ಇದನ್ನು ಸಪ್ರೇಟ್ ಮಾಡ್ತೇನೆ, ಬಗ್ಲಿಕ್ಕೆ ಸುಲಭ ಆಗುತ್ತೆ ಅಂತ. ಈಗ ಇದನ್ನು ತೆಗೆದುಬೇಡ. ಪಲಾವ್ ಎಲೆಯನ್ನು ರುಬ್ಲಿಕ್ಕೆ ಹಾಕೋದು ಬೇಡ, ಯಾಕಂದ್ರೆ ವಾಸನೆ ಜಾಸ್ತಿ ಆಗುತ್ತೆ, ಒಂಥರ ಅಟ್ಟೆ ವಾಸನೆ ಬಂದಂಗೆ ಆಗುತ್ತೆ. ತೆಗೆದುಬೇಡ. ಬೆಳ್ಕೊಂಡ್ಬಿಟ್ಟು ಈಗ ಇದು ಪೂರ್ತಿ ತಣ್ಣಗಾಗಿದೆ, ರುಬ್ಲಿಕ್ಕೆ ತಗೋ. ನೀರಿನ ಅವಶ್ಯಕತೆ ಇದೆ. ಈಗ ನಾವು ಸೋಸಿದ್ದೇನಿದೆಯಲ್ಲ ಅದನ್ನೇ ಹಾಕ್ಕೊಂಡ್ಬಿಟ್ರೆ ಆಯಿತು. ಒಂದೇ ಸುತ್ತಿಗೆ ಆಗುತ್ತೆ ಇದು.
ಇದನ್ನು ರುಬ್ಕೊಂಬೋಣ. ಸೋಸೋದು ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಂಡು ಸೋಸ್ಕೊಂಡು ಇದಕ್ಕೆ ನಾವು ಮಾಡ್ಬೇಕಾದ್ರೆ ನಾವು ಇಟ್ಕೊಂಡಿರುವಂಥ ನೀರನ್ನು ಚೂರು ಹಾಕ್ಕೊಂಡು ಸೋಸ್ಕೊಂಬೋಣ. ಸ್ವಲ್ಪ ಈಸಿ ಆಗುತ್ತೆ. ಅಷ್ಟು ಹಾಗೆ ಸೋಸ್ಕೊಂಬಿಡೋಣ. ಇದನ್ನು ಬೀಜ ಸಿಪ್ಪೆ ಏನಿದೆ ಅವೆಲ್ಲ ಇದರಲ್ಲಿ ಬಂದಿದೆ. ಇದನ್ನು ಕ್ಲೀನಾಗಿ ಇನ್ನೊಂದು ಸ್ಮ್ಯಾಶ್ ಮಾಡಿ ತಗೊಂಡ್ಬಿಟ್ರೆ ಈ ಚರಟ ಎಲ್ಲ ತೆಗೆದು ಬಿಸಾಕ್ಬೇಡ. ದಪ್ಪ ಆಗಿದೆ, ಇನ್ನೂ ಸ್ವಲ್ಪ ನೀರು ಇದಕ್ಕೆ ಹಿಡಿಯುತ್ತೆ. ನಾನು ಏನು ಸೋಸ್ಕೊಂಡಿದ್ವಲ್ಲ ಆ ಪಾತ್ರೆಗೆ ಇದನ್ನು ಹಾಕೊಂಡು ಅದಕ್ಕೆ ಉಪ್ಪು, ಸಕ್ಕರೆ ಮತ್ತು ಅಚ್ಚ ಖಾರದ ಪುಡಿ ಇಲ್ಲೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದಕ್ಕೆ ನಾನು ಇದ್ರ ನೀರೇ ಹಾಕ್ತೀನಿ. ಬರೀ ನೀರು ಹಾಕ್ಬೋದು, ನಾನು ಟೊಮೊಟೊ ಬೇಯಿಸಿದ ನೀರಿದೆ ಅಂದ್ಕೊಂಡು ಅದರಲ್ಲೇ ಕರಡಿ ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಗಂಟಿಲ್ಲದ ಹಾಗೆ ಕರ್ಕೊಂಬ.